ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ಮ್ಯಾಚ್ ಆದ ನಂತರ RCB ಫೈನಲ್ ಗೆ ಕ್ವಾಲಿಫೈ ಆಗ್ತಾ ಇದ್ದಂಗೆ ಯಾರ್ಯಾರು ನೆನ್ನೆ ಮ್ಯಾಚ್ ಬಗ್ಗೆ ಏನೇನು ಮಾತಾಡಿದ್ರು ಅಂತ ನೋಡೋಣ ಮಗ. ಮೊದಲನೇದಾಗಿ ನಮ್ಮ AB de Villiers ಇಂದ ಸ್ಟಾರ್ಟ್ ಮಾಡೋಣ ಗುರು. AB de Villiers ಮುಂಚೆನೆ ಒಂದು ಪ್ರಾಮಿಸ್ ಮಾಡಿದ್ರು, RCB ಇನ್ ಕೇಸ್ ಏನಾದರೂ ಫೈನಲ್ಸ್ಗೆ ಹೋಯ್ತು ಅಂತಂದ್ರೆ ಈ ವರ್ಷ ನಾನು ಪಕ್ಕ ಅದು ಯಾವುದೋ ಸ್ಟೇಡಿಯಂ ಅಲ್ಲಿ ಆಗಿರಲಿ ಎಲ್ಲ ನಡೆಸಲಿ ಮ್ಯಾಚು, ನಾನಂತೂ ಅಲ್ಲಿ ಪ್ರೆಸೆಂಟ್ ಇರ್ತೀನಿ, ನಾನು ಅಲ್ಲಿ RCB ಟ್ರೋಫಿ ಅಂತ ನೋಡಬೇಕು, ನಾನು ಅವ್ರ ಜೊತೆಗೆ ಸೇರ್ಕೊಂಡು ಟ್ರೋಫಿ ಎತ್ತಬೇಕು ಗುರು ಅಂತ ಸ್ಟೇಟ್ಮೆಂಟ್ ಮುಂಚೆನೆ ಕೊಟ್ಬಿಟ್ಟಿದ್ರು. ಸೊ ಅದ್ರ ಜೊತೆಗೆ ಇವಾಗ RCB ಬೇರೆ ಫೈನಲ್ಗೆ ಕ್ವಾಲಿಫೈ ಆಗ್ತಂಗೆ ನೆನ್ನೆ ಕನ್ನಡ ಕಾಮೆಂಟ್ರಿಲೂ ಕೂಡ AB de Villiers ಅವರು ಕಾಣಿಸ್ಕೊಂಡ್ರು, ನೋಡಿರ್ತಾರ ಅಂತ ಅನ್ಕೊಂಡಿದ್ದೀನಿ ಹೋಪ್ಫುಲಿ. ಸೊ ಅವರೊಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ, ಇವಾಗ RCB ಈ ಸಲ ಏನೋ ಮಾಡುತ್ತೆ ಗುರು ಅಷ್ಟೇನೆ. ಅದೇನೋ ಒಂದು ಟರ್ಮ್ ಇದೆ ಬೆಂಗಳೂರಲ್ಲಿ ಯೂಸ್ ಮಾಡುವಂತ ಟರ್ಮು, ಅದೇ ಗುರು ಇನ್ನೇನದು ಈ ಸಲ ಕಪ್ ನಮ್ದೇ ಅನ್ನೋದು. ಇವ್ರು ಮುಂಚೆ ಎಲ್ಲ ಹೇಳಿದ್ರು, ಬೇಜಾನ್ ಸಲ ಹೇಳ್ತಾ ಇದ್ರು, ವಿರಾಟ್ ಕೊಹ್ಲಿ ಹೇಳ್ಬೇಡ ಅಂತ ಹೇಳಿದ್ರು ನನಗೆ ಅದನ್ನ, ಅದಕ್ಕೋಸ್ಕರ ನನ್ನ ಆ ಟರ್ಮ್ನ ಯೂಸ್ ಮಾಡ್ತಾ ಇಲ್ಲ. ಇವಾಗ ಕಪ್ಪೆಲ್ಲ ಹೊಡೆದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಅನ್ನೋ ತರ ಹೇಳಿದ್ರೆ ಖಂಡಿತ ಅಂತ ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ ಗುರು, ಇರೋ ಬರೋರೆಲ್ಲ ಹೇಳ್ತಾರೆ ಆ ಒಂದು ಟರ್ಮ್ನ. ಏನಿದೆ ಸ್ಲೋಗನ್ RCBದು ಪಕ್ಕ ಬಂದೇ ಬರುತ್ತೆ. ಅಂಡ್ AB de Villiers ಹೇಳಿದ್ರೆ ಪ್ರೆಸೆಂಟ್ ಇರ್ತೀನಿ RCB ಜೊತೆಗೆ, ನಾನಂತೂ ಎಕ್ಸಿಟಿಂಗ್ ವೇಟ್ ಮಾಡಿದೀನಿ ಫೈನಲ್ಸ್ಗೆ ಅಂತ ಹೇಳಿದ್ರೆ. ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಶ್ರೇಯಸ್ ಅಯ್ಯರ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ, ನಾವು ಬ್ಯಾಟಲ್ ಲಾಸ್ಟ್ ಕಳ್ಕೊಂಡಿದೀವಿ, ವಾರ್ನ ಅಲ್ಲ, ಮರ್ಯಾಕ್ ಹೋಗ್ಬೇಡಿ, ಇನ್ನ ಇದೀವಿ ಜೀವಂತವಾಗಿ ಟೂರ್ನಮೆಂಟ್ ಅಲ್ಲಿ, ಮತ್ತೆ ಬಂದ್ರು ಬರ್ತೀವಿ, ಬಂದ್ರೆ ಹೊಡೆದ್ರೆ ಟೂರ್ನಮೆಂಟ್ ಆಶ್ಚರ್ಯ ಪಡುವಂತದೆಲ್ಲ ಏನೂ ಇಲ್ಲ, ಬ್ಯಾಟಲ್ ಅಷ್ಟೇ. ಹೌದು ಅದೇ ತರನೇ ಇದೆ ಗುರು ಸೀನು, ಸುಮಾರು ಸಲ ಆತರ ಆಗಿದೆ. ಏನು ಹೊರಟೆ ಹೋಗ್ಬಿಟ್ಟು ಟೂರ್ನಮೆಂಟ್ ಇಂದ ಆಚೆ ಅನ್ನೋ ತರ ಅನ್ಕೊಳ್ಳೋಂಥ ಟೈಮಲ್ಲಿ ವಾಪಸ್ ಎಂಟ್ರಿ ಕೊಟ್ಟು ರೀ ಎಂಟ್ರಿ ಕೊಟ್ಬಿಟ್ಟು ಮತ್ತೆ ಅವರೇ ಟೂರ್ನಮೆಂಟ್ನ ಗೆದ್ದಿರೋಂಥದ್ದೆಲ್ಲ ಇತಿಹಾಸನ ನಾವು ಬೇಜಾನ್ ಸಲ ನೋಡಿದೀವಿ. ಸೊ ಇವ್ರಿನ್ನ ಸತ್ತಿಲ್ಲ ಗುರು, ಇವ್ರಿನ್ನ ಜೀವಂತವಾಗೇನೆ ಇದ್ದಾರೆ, ಬ್ಯಾಟಲ್ ಅಷ್ಟೇ ಕಳ್ಕೊಂಡಿರೋದು, ವಾರಲ್ಲಿ ಸತ್ತೋಗಿಲ್ಲ ನಾವು ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದೇನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಂತ ಕ್ವಾಲಿಫೈ ಟೂಲಿ. ಸುಯಾಶ್ ಶರ್ಮಾ ಮ್ಯಾಚ್ ಮುಗಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನದು ಒಂಥರ ಟಾರ್ಗೆಟ್ ಆ ಸ್ಟಂಪ್ಸ್ ಏನಲ್ಲಿ ಇಟ್ಟಿರ್ತಾರೆ ಅಂತಂದ್ರೆ ಹೆಂಗ್ ಇಟ್ಟಿರ್ತಾರೆ ಅಂದ್ರೆ ಎಲ್ಲಿ ಬಿದ್ರು ಟರ್ನ್ ಆಗ್ಬಿಟ್ಟು ಸ್ಟಂಪ್ಸಿಗೆ ಹೊಡಿಬೇಕು ಗುರು, ಆ ತರ ಟಾರ್ಗೆಟ್ ನ ಇಟ್ಟಿರ್ತಾರೆ. ನೀನ್ ಫ್ಲಿಪ್ಪರ್ ಆದ್ರೂ ಹಾಕೋ, ನೀನ್ ಲೆಗ್ ಬ್ರೇಕ್ ಆದ್ರೂ ಹಾಕೋ, ನೀನ್ ಗೂಗ್ಲಿನಾದ್ರೂ ಹಾಕೋ, ಏನಾದ್ರೂ ಹಾಕೋ ಗುರು. ಅವ್ರ ಕೋಚಸ್ ಎಲ್ಲ ಹೇಳಿದ್ದು ಅವ್ರಿಗೆ ಅಷ್ಟೇ ಅಂತೆ, ನೀನು ಸ್ಟಂಪ್ಸ್ ಮೇಲೆ ಇಟ್ಟಿರ್ಬೇಕು ಬಾಲ್, ನೀನು ಗೂಗ್ಲಿ ಹಾಕ್ತೇವೆ, ಫ್ಲಿಪ್ಪರ್ ಹಾಕ್ತೇವೆ, ಏನ್ ಹಾಕ್ತೇವೆ, ಬದನೆಕಾಯಿ ಹಾಕ್ತೇವೆ ಗೊತ್ತಿಲ್ಲ, ಒಟ್ನಲ್ಲಿ ಬಿದ್ದು ಸ್ಟಂಪ್ಸ್ ಲೈನಿಗೆ ಬರಬೇಕು ಬಾಲ್ ಅಷ್ಟೇನೆ. ಅಷ್ಟಿತ್ತು ಅಂದ್ರೆ ನೋಡಪ್ಪ ನಿನಗೆ ವಿಕೆಟ್ಸ್ ಬರುತ್ತೆ. ಅಂದ್ರೆ ಇವರು ಲಾಸ್ಟ್ ಮ್ಯಾಚ್ ಅದ್ರ ಲಾಸ್ಟ್ ಮ್ಯಾಚ್ ಎಲ್ಲ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರಲಿಲ್ಲ, ಒಡ್ಸ್ಕೊಂತಾ ಇದ್ರು, ಜೊತೆಗೆ ವಿಕೆಟ್ಸ್ ಕೂಡ ಅಷ್ಟೇನು ಬರ್ತಾ ಇರಲಿಲ್ಲ ಇವರಿಗೆ. ಸೊ ಈ ಮ್ಯಾಚು ಏನಿತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಸುಯಾಶ್ ಶರ್ಮಾ ನೋಡೋಕ್ಕೆ ಸಿಕ್ಕಿದ್ದು. ಒಂಥರ ವಿಕೆಟ್ಸ್ಗಳು ನೋಡಿ, ಎಕಾನಮಿ ಮೇಂಟೈನ್ ಮಾಡೋದು ನೋಡಿದ್ವಿ ಮುಂಚೆ, ಬಟ್ ವಿಕೆಟ್ಸ್ಗಳು ಎಕಾನಮಿ ಎಲ್ಲಾನು ಮೇಂಟೈನ್ ಆಗೋಗ್ಬಿಡ್ತು. ಸ್ವಂತ ಸುಯಾಶ್ ಶರ್ಮನ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗೋಗ್ಬಿಟ್ರು ಅವರು. ಸೊ ಅವ್ರು ಹೇಳಿರೋದು ಇಷ್ಟೇ, ಸ್ಟಂಪ್ಸ್ ಮೇಲೆ ಇಟ್ಟಿರೋರು ಬಾಲ್ನ ಅಷ್ಟು ಸಾಕು, ನಿನಗೆ ವಿಕೆಟ್ಸ್ಗಳು ಪಟಾಪಟ ಅಂತ ಉದುರುತ್ತವೆ ಅಂತ ಕೋಚ್ ಹೇಳ್ಕೊಂಡು ಕೊಟ್ರಂತೆ, ಅದನ್ನ ಮಾಡದೆ ಪಕ್ಕಾ ಬಂದು ವಿಕೆಟ್ ಅಂತ. ರಜತ್ ಪತಿದಾರು ಮ್ಯಾಚ್ ಮುಗಿದ್ಮೇಲೆ ಹೇಳ್ತಾರೆ, ನಾವು RCB ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕೃತಜ್ಞತರಾಗಿರ್ಬೇಕು. ಎಂತ ಫ್ಯಾನ್ಸ್ಗಳು, ಎಂತ ಲಾಯಲ್ ಫ್ಯಾನ್ಸ್ಗಳು ಅಂದ್ರೆ ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಬರೀ ಬೆಂಗಳೂರಲ್ಲಿ ಬರೀ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಬಂದಾಗೆಲ್ಲ ನಮ್ಗೆ ಹೋಮ್ ಅನ್ನೋ ತರ ವೈಪ್ ಕೊಡ್ತಾರೆ ನೋಡಿ. ಪಂಜಾಬ್ ಕಿಂಗ್ಸ್ ಹೋಮ್ ವೆನ್ಯೂಲಿ ಆಡ್ತಾ ಇದ್ರು ಕೂಡ ನಮ್ಮ ಹೋಮ್ ಅನ್ನೋ ತರ ವೈಪ್ ಕೊಡ್ತಾರೆ ನೋಡಿ. RCB ಅನ್ನೋ ಚಾನ್ಸ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೋದು ಕೂಡ ಬೇರೆ ಟೀಮ್ಗಳಿಗೆ ಕೇಳಿಸುತ್ತೋ ಬಟ್ RCBಗೆ ಮಾತ್ರ ಕೇಳಿಸುತ್ತೆ. RCB ಫ್ಯಾನ್ಸ್ ಗಳಿಗೆ ನಾವು ಸೆಲ್ಯೂಟ್ ಹೊಡಿಬೇಕು ಅಂತ ಹೇಳಿದರೆ. ಅಂಡ್ ಗೊತ್ತಿರೋದೇನೆ ಈ ಸಲ ಕೃಣಾಲ್ ಪಾಂಡ್ಯ ಬೇರೆ ಹೇಳ್ಬಿಟ್ಟಿದ್ರು ಮುಂಚೆನೆ. ಕೃಣಾಲ್ ಪಾಂಡ್ಯ ಮಾತ್ರ ಅಂತಲ್ಲ, ಸುಮಾರು ಜನ ಹೇಳಿದರೆ, DK ಹೇಳಿದರೆ, ವಿರಾಟ್ ಹೇಳಿದೆ, ಅಲ್ಲಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಗುರು, ಇಲ್ಲ ಗುರು ಫ್ಯಾನ್ಸ್ಗೋಸ್ಕರ ಟ್ರೋಫಿ ಗೆಲ್ಲೇಬೇಕು ಅಂತ. ಇಂಥ ಫ್ಯಾನ್ಸಿಗೆ ಒಂದು ಟ್ರೋಫಿ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಜಾಶ್ ಹೇಜಲ್ವುಡ್ ಮ್ಯಾಚ್ ಮುಗಿದ್ಮೇಲೆ ಮಾತಾಡ್ತಾರೆ, ಏನ್ ಗುರು ನಿಮ್ದು RCB ಬೌಲಿಂಗ್ ಅಟ್ಯಾಕ್ ಹಿಂಗಾಗಿ ಹೋಗ್ಬಿಟ್ಟೈತೆ, ಈ ತರ RCB ಬೌಲಿಂಗ್ ಅಲ್ಲೆಲ್ಲ ಹಾವಳಿ ಮಾಡುವಂತದ್ದು ನಾವು ಇತಿಹಾಸದಲ್ಲಿ ನೋಡಿಲ್ಲ. ಈ ಟೂರ್ನಮೆಂಟ್ ಅಲ್ಲಿ ಏನು ಈ ಪಾರ್ಟಿ ಹಾವಳಿ ಕೊಟ್ಬಿಟ್ಟಿದ್ರ ಬೌಲಿಂಗ್ ಅಲ್ಲಿ. ಆಕ್ಚುಲಿ RCB ಮ್ಯಾಚ್ ನ ಬ್ಯಾಟಿಂಗ್ ಇಂದ ಎಷ್ಟು ಗೆದ್ದಿದೆಯೋ ಬೌಲಿಂಗ್ ಇಂದ ಕೂಡ ಈ ಟೂರ್ನಮೆಂಟ್ ಅಲ್ಲಿ ಅಷ್ಟೇ ಗೆದ್ದಿದೆ ಅಂತ ಹೇಳ್ಬೇಕು. ಈಕ್ವಲಿ ಕೇಪಬಲ್ ಇದೆ, ಬ್ಯಾಟಿಂಗ್ ಎಷ್ಟು ಕೇಪಬಲ್ ಇದೆಯೋ ಬೌಲಿಂಗ್ ಕೂಡ ಅಷ್ಟೇ ಕೇಪಬಲ್ ಇದೆ. ಒಂಥರ ಕಂಪ್ಲೀಟ್ ಟೀಮ್ ಎಫರ್ಟ್ ಇಂದ ಗೆಲ್ತಾ ಇದಾರೆ ಅಂತ ಹೇಳ್ಬೇಕು. ಮುಂಚೆ ಹಂಗಿರಲಿಲ್ಲ RCB, ಬರೀ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ನಾಯಿ ಓಡಿಸ್ಕೊ, ಬ್ಯಾಟಿಂಗ್ ಅಲ್ಲಿ ತಿರ್ಗಾ ಚೇಸ್ ಮಾಡು, ದೊಡ್ಡ ಟಾರ್ಗೆಟ್ ನ ಓಡಿ, ಆ ತರ ಇರ್ತಾ ಇತ್ತು ಸೀನು. ಬಟ್ ಈ ಸಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂತ ಕೇಳಿದಾಗ, ಈ ಸಲ ನಮ್ಮ ಹತ್ರ ಜಾಶ್ ಹೇಜಲ್ವುಡ್ ಹೇಳಿರೋದು, ಈ ಸಲ ನಮ್ಮ ಹತ್ರ ಬೌಲರ್ಸ್ಗಳು ಆ ತರ ಇದಾರೆ ಗುರು. 5-6 ಬೌಲರ್ಸ್ ಇದಾರೆ ನಮ್ಮ ಹತ್ರ, 4-5 ಬೌಲರ್ಸ್ ಅಂತೂ ಪಕ್ಕಾ ಇದಾರೆ. ನೀನು ಓಪನಿಂಗ್ ಅಲ್ಲಿ ಹಾಕ್ಸ್ತೀಯ ಅಂತಂದ್ರು, ಅಂದ್ರೆ ಮ್ಯಾಚ್ ಓಪನ್ ಆದಾಗ ಹಾಕ್ತೀಯ ಅಂದ್ರು ಅಲ್ಲೂ ಕೂಡ ಓಕೆ, ಮಿಡಲ್ ಹಾಕ್ಸ್ತೀಯ ಅಂದ್ರು ಅಲ್ಲೂ ಓಕೆ, ಡೆತ್ ಅಲ್ಲಿ ಹಾಕ್ಸ್ತೀಯ ಅಂದ್ರೆ ಅಲ್ಲೂ ಓಕೆ. 4-5 ಜನ ಬೌಲರ್ ಅಂತ ಬೌಲರ್ಗಳನ್ನೇ ಇರೋದು ನಮ್ಮ ಹತ್ರ. ಎಲ್ಲಿ ಕೂಡ ಹಾಕ್ಸಿದ್ರೆ ಅಡ್ಯಾಪ್ಟ್ ಆಗುವಂತ ಕೇಪಬಿಲಿಟಿ ಇರುವಂತ ಬೌಲರ್ಗಳು. ಆದ್ರಿಂದನೇ RCB ಈ ತರ ಬೌಲಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡಕ್ಕಾಗಿರೋದು ಅಂತ ಹೇಳಿದ್ದಾರೆ. ರಜತ್ ಪತಿದಾರ್ ಲಾಸ್ಟ್ ಒಂದು ಮಾತಾಡಿದ್ದಾರೆ, ಒನ್ ಮೋರ್ ಗೇಮ್ ಅಂಡ್ ಲೆಟ್ಸ್ ಸೆಲೆಬ್ರೇಟ್ ಟುಗೆದರ್ ಅಂತ. ಬರೀ ಸೆಲೆಬ್ರೇಟ್ ಆಗಿರೋ ನಜ್ಜಿ ಎಲ್ಲ ಬೆಂಗಳೂರು ಹತ್ತು ಉರಿತದೆ ಅಂತ ಹೇಳ್ಬೇಕು. ಬೆಂಗಳೂರು ಮಾತ್ರ ಇಡೀ ಕರ್ನಾಟಕನೇ ಹತ್ಕೊಂಡು ಉರಿತದೆ ಇವತ್ತು.
ಜೂನ್ 3ನೇ ತಾರೀಕು ಗೆಲ್ತು ಅಂತ ಅಂದಾಗ. ಸೊ ಇದಿಷ್ಟು ಬಂದಿರೋ ಸ್ಟೇಟ್ಮೆಂಟ್ಗಳು ನೆನ್ನೆ ಮ್ಯಾಚ್ ಆಗ್ತಾ ಇದ್ದಂಗೆ ಹಿಂಗೆ ಆಡಿದ್ರು ಅನ್ನೋ ರಿಲೇಟೆಡ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.